ಹೇಳು ರೇಣುಕಾ, ನಾನು ಮನೆಗೆ ಬಂದು ಹೋದ್ಮೇಲೆ ವಾತಾವರಣ ಹೇಗಿದೆ? ಏನ್ ಹೇಳೋದು ಮೇಡಮ್, ನೀವಿಲ್ಲಿಗೆ ಬಂದಾಗ್ಲೇ ಎಲ್ಲರ ಮುಖದಲ್ಲೂ ಬಿರುಗಾಳಿ ಬೀಸ್ದಂಗಾಗಿತ್ತು. ಈಗಂತೂ ಮನೇಲಿ ಭೂಕಂಪನೇ ಆಗಿದೆ. ಮನೆಯವರೆಲ್ಲ ನಿಮ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಏನ್ ಮೇಡಮ್ ನಿಮ್ ಹವಾ? ಯಾವ ಹೀರೋ ಎಂಟ್ರಿಗೂ ಇಷ್ಟೊಂದು ಬಿಲ್ಡಪ್ ಸಿಕ್ಕಿರ್ಲಿಲ್ಲ ಬಿಡಿ. ಮತ್ತೆ ಈ ಅಮಿತಾ ಅಂದ್ರೆ ಸುಮ್ನೆನಾ? ಈ ಅಮಿತಾ ಆ ಮನೆಗೆ ಮೊದಲನೇ ಸಲ ಎಂಟ್ರಿ ಕೊಡ್ಬೇಕಾದ್ರೇನೆ ಎಲ್ರು ಸ್ಟನ್ ಆಗೋಗಿದ್ರು. ಅಂದ್ಮೇಲೆ ಮತ್ತೆ ರೀ ಎಂಟ್ರಿ ಕೊಡ್ಬೇಕಾದ್ರೆ ಸ್ವಲ್ಪನೂ ಭಯ ಇಲ್ದೆ ಹೋದ್ರೆ ಹೇಗೆ? ಈ ಅಮಿತಾ ಕಾಲಿಟ್ ಕಡೆ ಭೂಕಂಪನೂ ಆಗತ್ತೆ, ಪ್ರಳಯನೂ ಆಗತ್ತೆ. ಹೌದು ಮೇಡಮ್, ನೀವು ಸಡನ್ ಆಗಿ ಮನೆಗೆ ಬಂದಾಗ ನನಗೂ ಹಾಗೆ ಆಗಿತ್ತು. ಮೇಡಮು ನನಗೂ ಒಂದ್ ಮಾತು ಹೇಳ್ದೆ ಬಂದ್ಬಿಟ್ಟಿದಾರಲ್ಲ ಅಂತ ತುಂಬಾ ಭಯ ಆಗೋಗಿತ್ತು. ಎಲ್ಲ ಬಗ್ಗೆ ಗೊತ್ತಾಗೋಯ್ತು ಅಂತ. ಸದ್ಯ ಹಾಗೇನೂ ಆಗ್ಲಿಲ್ಲ. ನಿನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಕ್ಕಾಗತ್ತಾ ರೇಣುಕಾ? ನಾನು ಆಡ್ತಿರೋ ಆಟಗಳಿಗೆ ದಾಳ ನೀನು. ನೀನ್ ಇಲ್ದೆ ಹೋದ್ರೆ ನಾನು ಏನ್ ಆಟಾಡಕ್ಕಾಗತ್ತೆ? ಸರಿ, ಆ ಕೆಲಸದವಳು ನನ್ ಬಗ್ಗೆ ಏನಂತ ಹೇಳ್ತಿದ್ದಾಳೆ? ಅವಳಂತೂ ನಿಮ್ಮನ್ನ ಬಾಯಿ ತುಂಬಾ ಮೇಡಮ್ ಅವ್ರೆ ಅಂತ ತುಂಬಾ ಗುಣಗಾನ ಮಾಡ್ತಾ ಇದ್ಲು ಮೇಡಮ್. ಅವಳು ಮಾತ್ ಕೇಳ್ತಾ ಇದ್ರೆ ನಿಮ್ಮೆಲ್ಲ ತುಂಬಾನೇ ಅಭಿಮಾನ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಅದು ಅಭಿಮಾನ ಅಲ್ಲ ರೇಣುಕಾ, ಎಲ್ಲಿ ಅವಳು ಗಂಡನ ಅವಳಿಂದ ಕಿತ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ. ಅದಕ್ಕೆ ನನ್ನ ಎಲ್ರ ಮುಂದೆ ಹೊಗಳ್ತಿರೋ ಹಾಗೆ ಡೌ ಮಾಡ್ತಿರೋದು. ಅಷ್ಟು ಅವಳಿಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಅವತ್ತು ತಾರಕ್ ಅವಳ ಕುತ್ತಿಗೆಗೆ ತಾಳಿ ಕಟ್ಟದ್ನಲ್ಲ, ಆ ತಾಳಿನ ಕಿತ್ತು ಬಿಸಾಕಿ, ಮೇಡಮ್ ನೀವ್ ಇವ್ರನ್ನ ಸೇರ್ಬೇಕಾಗಿರೋರು, ನೀವೇ ಇವ್ರನ್ನ ಮದ್ವೆ ಆಗಿ ಅಂತ ಬಿಟ್ಕೊಡ್ಬೋದಾಗಿತ್ತಲ್ವಾ? ಆದ್ರೆ ಹಾಗ್ ಮಾಡ್ಲಿಲ್ಲ ಅವಳು. ಯಾಕೆ ಹೇಳು? ತಿಪ್ಪೆಲ್ ಬೆಳ್ದವಳು ಅವಳು. ಶ್ರೀಮಂತಿಕೆನ ನೋಡಿ ಬೆರ್ಗಾಗ್ಬಿಟ್ಲು. ತಿನ್ನೋಕು ಗತಿ ಇಲ್ದಿರೋ ಅವಳು ಇವತ್ತು ಮೃಷ್ಟಾನ್ನ ಭೋಜನ ಮಾಡ್ತಿದ್ದಾಳೆ. ಅದು ನಾನ್ ಅವಳಿಗೆ ಕೊಟ್ಟಿರೋ ಭಿಕ್ಷೆ. ಅದು ಅವಳಿಗೆ ಗೊತ್ತಿರೋದ್ರಿಂದ ನನ್ನ ಹೊಗಳ್ತಾಳೆ. ಸುಮ್ನೆ ನಿಮ್ಮನ್ನ ಹೊಗಳೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್. ಅವಳು ನೈವಾಗಿ ಮಾತಾಡೆ ಇಡೀ ಮನೇನ ಅವಳು ವಶಕ್ಕೆ ತಗೊಂಡಿದ್ದಾಳೆ. ಅವಳು ಮಾತಾಡೋದ್ ನೋಡಿದ್ರೆ ತುಂಬಾ ಅಮಾಯಕಿ ತರ ಕಾಣಿಸ್ತಾಳೆ. ಅಮ್ಮೋರ್ ಮಾತಾಡಿದ್ರಂತೂ ಕಣ್ಣೀರಿನ ಕೋಡಿ ಹರಿಸಿ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಅಂತ ಕಿರಾತಕಿ ಅವಳು. ಅದೆಲ್ಲ ನನಗೆ ಗೊತ್ತಿದೆ ರೇಣುಕಾ, ಆದ್ರೆ ಇದೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ. ಆದಷ್ಟು ಬೇಗ ಮನೆಗೆ ಪರ್ಮನೆಂಟ್ ಆಗಿರೋದಕ್ಕೆ ಎಂಟ್ರಿ ಕೊಡ್ತೀನಲ್ವಾ, ಅವಾಗ ಅವಳ ಕತೆಗೊಂದು ಅಂತ್ಯ ಹಾಡೇ ಹಾಡ್ತೀನಿ. ಅಲ್ಲಿವರೆಗೂ ಎಷ್ಟು ಮೆರಿತಾಳೋ ಮೆರಿಲಿ. ಮೇಡಮ್, ನೀವು ನೋಡಿದ್ರೆ ತಾರಕ್ ಸರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ. ಅವ್ರ ಹೆಸರಲ್ಲಿ ಉಸಿರಾಡ್ತಾ ಇದ್ದೀರಾ. ಆದ್ರೆ ತಾರಕ್ ಸರ್ ನಿಮ್ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದೇ ಇರೋರ್ ತರ ನಡ್ಕೊಂತಾರೆ. ನಿಮ್ಮೇಲೆ ಪ್ರೀತಿ ಇಲ್ದೇ ಇರೋರ್ನ ಹೇಗ್ ಪಡ್ಕೊಂತೀರಾ ಮೇಡಮ್? ನಾವ್ ಯಾವ್ದಾದ್ರೂ ಪ್ರಾಣಿನ ಫಸ್ಟ್ ಟೈಮ್ ಮನೆಗ್ ತಗೊಂಡ್ ಬರ್ಬೇಕಾದ್ರೆ ಅದು ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಮೊದ್ಲು ಅದು ನಮ್ಮ ಮಾತು ಕೇಳ್ತಿಲ್ಲ ಅಂದ್ರೆ ಅದಕ್ಕೆ ನಮ್ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇರತ್ತೆ. ಆದ್ರೆ ತೋರಿಸ್ಕೊಳ್ತಿಕ್ಕೆ ಸ್ವಲ್ಪ ಭಯ ಅಷ್ಟೆ. ಹಾಗೆ ತಾರಕ್ ಕೂಡ, ಅವನಿಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ.